ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಬೋನಾ ಕ್ರಿಯೇಷನ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಇವತ್ತು ನಾವು ಬ್ಲೌಸ್ ಸ್ಟಿಚಿಂಗ್ ಅನ್ನೋದನ್ನ ನೋಡೋಣ. ನೋಡಿ, ಇವಾಗ ಫ್ರಂಟ್ ಟು ಬ್ಯಾಕ್ ಎತ್ಕೊಂಡಿದ್ದೀನಿ. ನಾನು ಫ್ರಂಟ್ ಟು ಬ್ಯಾಕ್ ಬಗ್ಗೆ ಹೇಳ್ತೀನಿ. ಫಸ್ಟು ನೋಡಿ, ಫ್ರಂಟು ಸಪ್ರೇಟಾಗಿ ಇಟ್ಬಿಡ್ತಾ ಇದ್ದೀನಿ. ಬ್ಯಾಕ್ ಪೀಸ್ ತಗೊತಾ ಇದ್ದೀನಿ. ಈ ಬ್ಯಾಕ್ ಪೀಸಲ್ಲಿ ಯಾವ್ದು ರಾಂಗ್ ಸೈಡು ಯಾವ್ದು ರೈಟ್ ಸೈಡು ಅಂತ ನೋಡ್ಕೋಬೇಕು. ನೋಡಿ, ಇದು ರಾಂಗ್ ಸೈಡು. ನಾವು ಫೋಲ್ಡಿಂಗ್ ಮಾಡ್ಕೋಬೇಕಾಗಿರೋದು ರಾಂಗ್ ಸೈಡಲ್ಲಿ. ನೋಡಿ, ಪೀಸ್ನ ಈ ಥರ ಡಬಲಾಗಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ 1.5 ಇಂಚಿಗೆ ಒಂದು ನ್ಯಾಚ್ ಅನ್ನೋದನ್ನ ಹಾಕ್ಕೊಳ್ಳೋಣ. ನೋಡಿ, 1.5 ಇಂಚಿಗೆ ನಾನು ನ್ಯಾಚ್ ಹಾಕ್ತಾಯಿದ್ದೀನಿ. ಇಲ್ಲಿ 1.5 ಇಂಚಲ್ಲಿ ಫಸ್ಟು ಒಂದು 1/2 ಇಂಚ್ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನೋದನ್ನ ಮಾಡ್ಕೊಬಿಡಿ. ನೋಡಿ, 1/2 ಇಂಚ್ಗೆ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು. ನಾವು 2 ಇಂಚು ಎಕ್ಸ್ಟ್ರಾ ತೊಗೊಂಡಿವಲ್ಲ ಮೆಷರ್ಮೆಂಟ್ಗಿಂತ ಸ್ಟಿಚಿಂಗೋಸ್ಕರ, ಅದರಲ್ಲಿ 1/2 ಇಂಚು ಶೋಲ್ಡರ್ಗೆ ಹೋದರೆ 1.5 ಇಂಚ್ ಅನ್ನೋದನ್ನ ನಾವು ಕೆಳಗಡೆ ಇಲ್ಲಿ ಫೋಲ್ಡಿಂಗ್ ಅನ್ನೋದು ಮಾಡ್ತಾಯಿದ್ದೀವಿ. ನೋಡಿ, ಫಸ್ಟು 1/2 ಇಂಚಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು. ಹಾಫ್ ಇಂಚು ಆಯ್ತಲ್ಲ, ಮತ್ತು 1 ಇಂಚಿಗೆ ಒಂದು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ನ್ಯಾಚ್ ಹಾಕಿದ್ದೀನಲ್ಲ, ಆ ನ್ಯಾಚು ಎಲ್ಲ ಹಾಕ್ಕೊಂಡಿದ್ದೀವಿ ಅಲ್ಲಿ ತನಕ ನಾನು ಫೋಲ್ಡಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಟೋಟಲಾಗಿ ನಾವು ಇವಾಗ 1.5 ಇಂಚ್ ಫೋಲ್ಡ್ ಮಾಡಿದ್ದೀವಿ ಅಂತ. ನೀವು ಒಂದೇ ಸಲನೂ ಫೋಲ್ಡ್ ಮಾಡಿ ಇಟ್ಕೋಬೋದು. 1/2 ಇಂಚು 1 ಇಂಚಿಗೊಂದು ಒಂದೇ ಸಲನೂ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಆಗ್ಬೋದು. ನೀವು ಬಿಗಿನರ್ಸ್ ಆಗಿರೋದಕ್ಕೆ ನಾನು ಈ ಥರ ಫಸ್ಟ್ ಒಂದು ಸ್ಟಿಚ್ಚು 1/2 ಇಂಚಿಗೆ, ಎರಡನೇ ಸ್ಟಿಚ್ಚು 1 ಇಂಚಿಗಂತ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ಮೆಷರ್ಮೆಂಟ್ ಒಂದೇ ಲೆವೆಲಾಗಿ ಬರಬೇಕು, ಒಂದು ಜಾಗಕ್ಕೆ ಹೆಚ್ಚು ಕಡಿಮೆ ಅಂತೂ ಬರಬಾರ್ದು. ಒಂದೇ ಸ್ಟ್ರೈಟಾಗಿ ಬರಬೇಕು. ರಫ್ ಅನ್ನೋದು ಕಂಪಲ್ಸರಿ. ಇವಾಗ ಬ್ಯಾಕು ಫೋಲ್ಡಿಂಗ್ ಸ್ಟಿಚ್ ಮಾಡ್ಕೊಬಿಟ್ಟಿದ್ದೀವಿ. ಇವಾಗ ಡಾಟ್ ನೋಡೋಣ, ಬ್ಯಾಕ್ ಡಾಟ್ ಅನ್ನೋದು ಹೇಗೆ ಹಾಕೋದು ಅಂತ. ನೋಡಿ, ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ, ಶೋಲ್ಡರ್ಗೆ ಸೆಂಟರ್, ನೋಡಿ ಶೋಲ್ಡರ್ಗೆ ಸೆಂಟರ್ಗೆ ಡಾಟ್ ಹಿಡಿಯೋದು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಶೋಲ್ಡರ್ ಸೆಂಟ್ರ್ ಬರಬೇಕು. ನೀವು ಬಾಡಿ ಪೀಸ್ ಸೆಂಟ್ರು ಅಂತ ಮಾಡ್ಕೋಬೇಡಿ. ನೋಡಿ, ಶೋಲ್ಡರ್ ಸೆಂಟರ್ಗೆ ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಅನ್ನೋದು ಮಾಡ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಡಾಟ್ ಹಿಡಿಯೋಣ. ನೋಡಿ, ಮೇಲೆ ಪಕ್ಕ ಅಲ್ಲ, ಮೇಲೆ ಸೈಡಲ್ಲ, ಒಳಗಡೆ ಸೈಡ್ ಮಾಡ್ಕೋಬೇಕಾಗುತ್ತೆ ನಾವು ಡಾಟ್ ಅನ್ನೋದನ್ನ. ಒಳಗಡೆ ಸೈಡು ನಾವು ಫೋಲ್ಡ್ ಮಾಡಿರ್ತೀವಲ್ಲ ಆ ಸೈಡು ಇಟ್ಕೋಬೇಕು. ಪೀಸು 1/2 ಇಂಚ್ ಇಟ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಹಾಗೆ ಒಂದು 3.5-4 ಇಂಚು ಉದ್ದಕ್ಕೆ ಹಾಕ್ಕೊಳ್ಳಿ. ಕ್ರಾಸಾಗಿ ಡಾಟ್ ಅನ್ನೋದು ಹಿಂಗೆ ಕ್ರಾಸಾಗಿ ಬರಬೇಕು, ಸ್ಟ್ರೈಟ್ ಮಾಡಬೇಡಿ. ನೋಡಿ, ಅದೇ ಥರ ಇನ್ನೊಂದು ಡಾಟು 1/2 ಇಂಚು ಸ್ಟಾರ್ಟಿಂಗ್ 1/2 ಇಂಚಿಗೆ. ನೋಡಿ, ರಾಂಗ್ ಸೈಡಲ್ಲೇ ನಾವು ಡಾಟ್ ಹಿಡಿತಾ ಇರೋದು. ರಫ್ ಅಂತೂ ಕಂಪಲ್ಸರಿ ಹಾಕೋಬೇಕು. ರಫ್ ಮಾಡಿಲ್ಲ ಅಂದರೆ ಬಿಚ್ಚೋಗ್ಬಿಡುತ್ತೆ. ನೋಡಿ, ಹಿಂಗೆ ಕ್ರಾಸಾಗೆ ತಗೋಬೇಕು ಡಾಟ್ ಅನ್ನೋದನ್ನ. ನೋಡಿ, ಡಾಟ್ ಹಿಡ್ದಾಯಿತು. ಇವಾಗ ನಮಗೆ ಬ್ಯಾಕ್ ಅನ್ನೋದು ರೆಡಿ ಆಗೋಯ್ತು. ಇವಾಗ ನಾವು ಫ್ರಂಟ್ ತಗೊಳ್ಳೋಣ. ನೋಡಿ, ಫ್ರಂಟು ಡಾಟ್ಸ್ ಬಗ್ಗೆ ನಾನು ಇನ್ನೂ ಒಂದು ಸಲ ಹೇಳ್ತಾಯಿದ್ದೀನಿ. ಫ್ರಂಟು ನೋಡಿ, ಡಾಟ್ಸ್ ಬಗ್ಗೆ ಹೇಳ್ತಾಯಿದ್ದೀನಿ. ನೋಡಿ, 3.25 ಇಂಚಿಗೆ ಒಂದು ಮಾರ್ಕ್ ಅನ್ನೋದು ಹಾಕೋಬೇಕು. ಸ್ಟಾರ್ಟಿಂಗಿಂದ 3.25 ಇಂಚಿಗೆ ಒಂದು ಡಾಟ್
ಒಂದು ಮಾರ್ಕ್ ಹಾಕ್ಕೋಬೇಕು. 3 ಇಂಚಿಗೆ ನೋಡಿ, ಎರಡು ಕಡೆನೂ 1/4 ಇಂಚ್ 1/4 ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕ್ಕೋಬೇಕು. 3/4ಗೆ ಹಾಕ್ಕೊಂಡು ಸೆಂಟ್ರ್ ಮಾರ್ಕು ನೋಡಿ, ಮೇಲಕ್ಕೆ 2.5 ಇಂಚಿಗೆ ಒಂದು ಮಾರ್ಕು. ಈಗ 3 ಮಾರ್ಕ್ನ ಸೇರಿಸಿ ಲೈನ್ ಹಾಕ್ಕೊಬಿಡೋಣ. ನೋಡಿ, 1/4 ಇಂಚ್ 1/4 ಇಂಚು ಆ ಕಡೆ ಈ ಕಡೆಗೆ ಒಂದು ಮಾರ್ಕ್ ಹಾಕಿದ್ವಲ್ಲ, ಅದಕ್ಕೂ ಸೆಂಟ್ರ್ ಮಾರ್ಕ್ ಸೇರಿ ನೋಡಿ, ಇದೆರಡಕ್ಕೂ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಸೆಂಟ್ರಲ್ಲಿ. ನೋಡಿ, ಇದು ಹಾರ್ಮೋಲ್ ಸೈಡು ಒಂದು ಮಾರ್ಕು, 3ನೇ ಮಾರ್ಕು. ನೋಡಿ, ಇದು 3ಕ್ಕೆ ಹಿಂಗೆ ಟ್ರ್ಯಾಂಗಲ್ ಥರ ಇರಬೇಕು ಗ್ಯಾಪು, ಒಂದು ದೂರಕ್ಕೆ ಒಂದು ಹತ್ರಕ್ಕೆ ಇರಬಾರ್ದು. ನೋಡಿ, 3 ಸಮ ಇರಬೇಕು ಟ್ರ್ಯಾಂಗಲ್ ಥರ. ನೋಡಿ, ಈಗ ಅದೇ ಮಾರ್ಕ್ನ ಈ ಕಡೆಗೆ ಮಾರ್ಕ್ ಬೀಳೋ ಥರ ನಾವು ಒಂದು ನೋಡಿ ಈ ಥರ ಕಾಪಿ ಮಾಡ್ಕೊಳ್ಳೋಣ. ಈ ಥರ ಮಾರ್ಕ್ ಅನ್ನೋದು ನೋಡಿ, ಈ ಕಡೆ ಫ್ರಂಟ್ಗೂ ಬಿದ್ದಿದೆ ಮಾರ್ಕು, ಅದ್ರ ಮೇಲೇ ಕ್ಲೀನಾಗಿ ಗೀಚ್ಕೊಬಿಡಿ. ಇವಾಗ ನಾವು ಸೆಂಟ್ರ್ ಅನ್ನೋದನ್ನ ಕಟ್ ಮಾಡೋಣ. 2 ಫ್ರಂಟು ಸಪ್ರೇಟ್ ಮಾಡ್ತಿದ್ದೀವಿ. ನೋಡಿ, ಈ ಥರ ಆಪೋಸಿಟಲ್ಲೇ ಇರಬೇಕು. ಆಪೋಸಿಟ್ ನೋಡಿಕೊಂಡು ನೀವು ಡಾಟ್ ಹಿಡೀರಿ. ಇವಾಗ ಫಸ್ಟ್ ಡಾಟ್, ಮೇನ್ ಡಾಟ್ ಅನ್ನೋದು ಹಿಡಿಯೋಣ ನಾವು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ, ಈ ಥರ ಸ್ಟಾರ್ಟಿಂಗಲ್ಲಿ ರಫ್ ಮಾಡ್ಕೋಬೇಕು. ನೋಡಿ, ಹಿಂಗೆ ಕ್ರಾಸಾಗೆ ಹಾಕಬೇಕು ಡಾಟ್ ಅನ್ನೋದನ್ನ, ಸ್ಟ್ರೈಟ್ ಆಗಬಾರ್ದು. ಇವಾಗ ಸೆಂಟರ್ ಡಾಟ್ ಇದು ನೋಡಿ, ಸ್ಟಾರ್ಟಿಂಗಲ್ಲಿ ಒಂದು 1/4 ಇಂಚ್ ಹಿಡಿಬೇಕು. ಸ್ಟಾರ್ಟಿಂಗ್ 1/4 ಇಂಚ್ ಹಿಡ್ಕೊಂಡು ಬರ್ತಾ ಹಂಗೆ ಚೂಪಾಗಿ ಸ್ಟಿಚ್ ಹಾಕ್ಕೊಬಿಡ್ಬೇಕು. ಚೂಪಾಗಿ ಬರಬೇಕು ಇದು ಡಾಟ್ ಅನ್ನೋದು, ರೌಂಡ್ ಬರಬಾರ್ದು. ನೋಡಿ, ಕ್ರಾಸಾಗೆ ಆ ಎಡ್ಜ್ ಅನ್ನೋದು ಚೂಪಾಗಿರಬೇಕು. ನೋಡಿ, ಅದೇ ಥರ ಹಾರ್ಮೋಲ್ ಸೈಡ್ ಇರೋ ಡಾಟ್ಗೆ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ, ಹಾರ್ಮೋಲ್ ಸೈಡ್ ಇರೋ ಡಾಟ್ಗೂ ಸ್ಟಾರ್ಟಿಂಗಲ್ಲಿ ಒಂದು 1/4 ಇಂಚ್ ಅನ್ನೋದನ್ನ ಹಿಡ್ಕೋಬೇಕು. ಬರ್ತಾ ಹಿಂಗೆ ಕ್ರಾಸಾಗಿ ಬಂದುಬಿಡಬೇಕು ಎಡ್ಜಿಗೆ. ರೌಂಡ್ ಬರೋ ಥರ ಹಾಕಬೇಡಿ ಸ್ಟಿಚ್ಚು. ಎಡ್ಜ್ ಬರ್ತಾ ಹಂಗೆ ಚೂಪಾಗಿ ಬರಬೇಕು, ಶಾರ್ಪ್ ಇರಬೇಕು, ಆ ಥರ ಬರಬೇಕು. ನೋಡಿ, ಫ್ರಂಟ್ ಡಾಟೆಲ್ಲ ಹಿಡ್ದಾಗೋಯ್ತು. ನೋಡಿ, ಇನ್ನೊಂದು ಫ್ರಂಟಿಗೆ ಹಾಕ್ತಾಯಿದ್ದೀನಿ ನಾನು ಇವಾಗ. ನೋಡಿ, ಮೇನ್ ಡಾಟ್ ಹಾಕ್ತಾಯಿದ್ದೀನಿ ನಾನು. ನೋಡಿ, ಡಾಟ್ ಅನ್ನೋದನ್ನ ಯಾವಾಗಲೂ ಕ್ರಾಸಾಗೆ ಹಾಕೋಬೇಕು. ನೋಡಿ, ರಫ್ ಹೊಡ್ಕೊಂಡು, ರಫ್ ಅಂತೂ ಕಂಪಲ್ಸರಿ ಹೊಡಿಬೇಕು, ಇಲ್ಲಾಂದರೆ ರಫ್ ಹೊಡೆದಿಲ್ಲ ಅಂದರೆ ಬಿಚ್ಚೋಗ್ಬಿಡುತ್ತೆ. ರಫ್ ಮಾಡಿಕೊಂಡ್ರೆ ನಾವು ಕ್ಲೀನಾಗಿ ಬಿಚ್ಚೊಳ್ದಂಗೆ ಕ್ಲೀನಾಗಿರುತ್ತೆ. ರಫ್ ಮಾಡ್ದಂಗೆ ಮಾಡಬೇಡಿ. ನೋಡಿ, ಈ ಥರ ಕ್ರಾಸಾಗಿ ಬರಬೇಕು. ನೋಡಿ, ಹಿಂಗೆ ಕ್ರಾಸಾಗಿ ಬರಬೇಕು. ನೋಡಿ, ಈ ಥರ ರೌಂಡ್ ಹಿಂಗೆ ತಗೊಂಡ್ರೆ ಆಗಲ್ಲ, ಅದು ರಾಂಗು. ಡಾಟ್ ಅನ್ನೋದು ಈ ಥರ ಕ್ರಾಸಾಗಿ ಶಾರ್ಪಾಗಿ ಬರಬೇಕು, ಹಿಂಗೆ ರೌಂಡಾಗಿ ಆಗಬಾರ್ದು. ನೋಡಿ, ಸೆಂಟ್ರ್ ಡಾಟು ಇದು 1/4 ಇಂಚ್ ಸ್ಟಾರ್ಟಿಂಗಲ್ಲಿ 1/4 ಇಂಚ್ ಹಿಡಿಬೇಕು. ಹಂಗೆ ಬರ್ತಾ ಉದ್ದಕ್ಕೆ ಶಾರ್ಪಾಗಿ ಬರೋ ಥರ ಡಾಟ್ ಅನ್ನೋದನ್ನ ಇಟ್ಕೋಬೇಕು. ನೋಡಿ, ಇವಾಗ ಹಾರ್ಮೋಲ್ ಸೈಡ್ ಹಾಕ್ತಾಯಿದ್ದೀನಿ. ಹಾರ್ಮೋಲ್ ಸೈಡು ಅಷ್ಟೇ 1/4 ಇಂಚ್ ಸ್ಟಾರ್ಟಿಂಗಲ್ಲಿ ಬರ್ತಾ ಈ ಥರ ಶಾರ್ಪಾಗಿ ಹಾಕ್ಬಿಡಬೇಕು. ನೋಡಿ, ಡಾಟ್ 3 ಡಾಟ್ ಹಿಡ್ದಾಯಿತು. ಫ್ರಂಟ್ ಹೇಗೆ ಬಂದಿದೆ ಅಂತ ನೋಡಿ. ನೋಡಿ, ಫ್ರಂಟ್ 2 ಆಪೋಸಿಟು
ಥರ ನಾವು ಡಾಟ್ ಅನ್ನೋದನ್ನ ಹಿಡ್ಕೊಂಡಿದ್ದೀವಿ ನೋಡಿ. ಇವಾಗ ನಮಗೆ ಫ್ರಂಟ್ ಡಾಟ್ ಅನ್ನೋದು ರೆಡಿ ಆಗೋಯ್ತು. ಇವಾಗ ನಾವು ಪಟ್ಟಿ ಪೀಸ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಫ್ರಂಟ್ ಡಾಟ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಪಟ್ಟಿ ಪೀಸ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಿನ್ನೆ ನಾವು ಕಟ್ ಮಾಡಿರೋದ್ರಲ್ಲಿ ಪಟ್ಟಿ ಪೀಸಲ್ಲಿ 4 ಪೀಸ್ ಕಟ್ ಮಾಡಿಕೊಂಡೆ ನಿನ್ನೆ ನಾನು. ನೋಡಿ, ಇವಾಗ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಟಿಫ್ ಆಗಿರುತ್ತೆ ನಾವು ಎಕ್ಸ್ಟ್ರಾ ಪೀಸ್ ಹಾಕಿದರೆ. ಒಂದು 6 ಪೀಸ್ ಆದರೂ ಬೇಕಾಗುತ್ತೆ, 2 ಕಡೆಗೂ ಸೇರಿಸಿ ನಮಗೆ ಪಟ್ಟಿ ಪೀಸ್ ಅನ್ನೋದು. ಒಂದೊಂದು ಕಡೆಗೆ 3 ಪೀಸ್ ಹಾಕ್ಕೋಬೇಕು. ನಿಮ್ಮ ಬಟ್ಟೆ ಇದ್ದರೆ 4 ಪೀಸ್ ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ಸ್ಟಿಫಾಗೆ. 3 ಪೀಸ್ ಅಂತೂ ಹಾಕ್ಕೋಬೇಕು. ಇದು ಸ್ಟಿಫ್ನೆಸ್ಗೋಸ್ಕರ ಅಲ್ವಾ, ಅದಕ್ಕೋಸ್ಕರ ಒಂದು 2-3 ಪೀಸ್ ಇದ್ದರೆ ನಿಮಗೆ ಸ್ಟಿಫ್ ಆಗಿರುತ್ತೆ ಪಟ್ಟಿ ಅನ್ನೋದು. ನೋಡಿ, ಪಟ್ಟಿ ಪೀಸು ಈ ಥರ ಆಪೋಸಿಟಾಗಿ ಇಟ್ಕೋಬೇಕು. ನೋಡಿ, ಒಂದಕ್ಕೊಂದು ಆಪೋಸಿಟು ಹೆಂಗೆ ಇಟ್ಕೊಳ್ತಾ ಇದ್ದೀನಂತ. ನೀವು ಫ್ರಂಟು ಮತ್ತು ಪಟ್ಟಿ ಪೀಸು ಸ್ಲೀವು ಸ್ಟಾರ್ಟಿಂಗ್ಗೆ ಆಪೋಸಿಟ್ ಇಟ್ಕೊಂಡು ಆಮೇಲೆ ಸ್ಟಿಚ್ ಮಾಡಿ. ನಿಮ್ಗೆ ಆವಾಗ ಉಲ್ಟಾ ಸೀದಾ ಅನ್ನೋಂಥ ಕನ್ಫ್ಯೂಸಿಂಗ್ ಬರೋಲ್ಲ. ನೋಡಿ, ಇವಾಗ 2 ಆಪೋಸಿಟ್ ಈ ಥರನೇ ಇಟ್ಕೋಬೇಕು. ನೋಡಿ, ನಾನು ತೋರಿಸ್ತಿದ್ದೀನಲ್ಲ ಈ ಥರ ಇಟ್ಕೋಬಾರ್ದು. ನೋಡಿ, ಈ ಥರನೇ ಇಟ್ಕೋಬೇಕು. ಇವಾಗ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಪೀಸ್ನ ಈ ಪೀಸ್ ಮೇಲಕ್ಕೆ ಇಟ್ಕೊಳ್ಳೋಣ. ನೋಡಿ, ಪಟ್ಟಿ ಪೀಸ್ ಮೇಲೆ ನಾನು ಕಟ್ ಮಾಡ್ಕೊಂಡಿರೋ ಎಕ್ಸ್ಟ್ರಾ ಪೀಸ್ನ ಇಡ್ತಿದ್ದೀನಿ. ನೀವು ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಈ ಥರ ಅಪೋಸಿಟ್ ನೋಡಿಕೊಂಡೇ ಮಾಡಿ. ನೋಡಿ, ಇದೇ ಥರ ಇಟ್ಕೋಬೇಕು, ಈ ಥರ ಇಟ್ಕೋಬಾರ್ದು. ನೋಡಿ, ಈ ಥರ ಅಪೋಸಿಟ್ ಇಟ್ಕೊಂಡು ಇವಾಗ ನಾನು ಒಂದು 1/2 ಇಂಚಿಗೆ ಸ್ಟಿಚ್ ಅನ್ನೋದು ಹಾಕ್ತೀನಿ ನಾನು. ನೋಡಿ, ಒಂದು 1/2 ಇಂಚಿಗೆ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ 4 ಇಂಚ್ ಇರೋದು ಬಂದಿದೆಯಲ್ಲ ಈ ಕಡೆಗೆ, ಅದೇ ಥರ ಈ ಕಡೆನೂ 4 ಇಂಚಿಂದನೇ ಸ್ಟಾರ್ಟ್ ಆಗಬೇಕು. ಯಾಕಂದರೆ ನೀವು ಮತ್ತೆ ಕಿನಾರೆ ಹಾಕ್ಕೋಬೇಕಾದ್ರೂ ಕನ್ಫ್ಯೂಸ್ ಆಗೋಲ್ಲ ಈ ಥರ ಇಟ್ಕೊಂಡ್ರೆ, ಅದಕ್ಕೋಸ್ಕರ ತೋರಿಸ್ತಾಯಿದ್ದೀನಿ ನಾನು. 1/2 ಇಂಚಿಗೆ ಸ್ಟ್ರೈಟಾಗಿ ಒಂದು ಸ್ಟಿಚ್ ಅನ್ನೋದನ್ನ ಹಾಕೋಬಿಡಿ. ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ, ಇವಾಗ ನೋಡಿ ಈ ಪಟ್ಟಿ ಪೀಸ್ನ ನೋಡಿ 1 ಪೀಸು ಒಂದು ಕಡೆಗೆ ಇಟ್ಕೊಳ್ಳೋಣ, 2 ಪೀಸ್ನ ಒಂದು ಕಡೆಗೆ ಇಟ್ಕೊಳ್ಳೋಣ. ಈ ಥರ ಬಿಚ್ಚಿಬಿಟ್ಟು ನೋಡಿ, ಸ್ಟಿಚ್ ಮಾಡೋದನ್ನ ಈ ಥರ ಓಪನ್ ಮಾಡಿ 1 ಪೀಸ್ ಒಂದು ಕಡೆಗೆ, 2 ಪೀಸ್ ಒಂದು ಕಡೆಗೆ. ನೋಡಿ, 2 ಪೀಸ್ ಒಂದು ಕಡೆಗೆ ಇಟ್ಕೊಂಡಿದ್ದೀನಿ. ನೋಡಿ, 2 ಪೀಸ್ ಇದೆಲ್ಲ ಆ ಕಡೆಗೆ ಬರಬೇಕು ಸ್ಟಿಚ್ ಅನ್ನೋದು. ನೋಡಿ, ಒಳಗಡೆ ಕಚ್ಚಿದೆಯಲ್ಲ, ಕಚ್ಚ ಎಕ್ಸ್ಟ್ರಾ ಪೀಸು ಅದು ನಮ್ಮ 2 ಪೀಸ್ ಕಡೆಗೆ ಬರಬೇಕು ಈ ಕಚ್ಚ ಅನ್ನೋದನ್ನ. ನೋಡಿ, ಈ ಪೀಸು ಅದ್ರಕ್ಕೆ ಆಪೋಸಿಟೇ. ನೋಡಿ, ಈಗ 3 ಇಂಚಸ್ ಸೈಡ್ ಬಂದಿದೆಯಲ್ಲ, ಅದೇ ಥರ ನಾವು 3 ಇಂಚಸ್ ಸೈಡ್ಗೆ ಇಟ್ಕೊಂಡು ನೋಡಿ ಸಿಂಗಲ್ ಪೀಸ್ನ ನಾನು ರೈಟ್ ಸೈಡ್ ಇಟ್ಕೊಂಡಿದ್ದೀನಿ. ಲೆಫ್ಟಲ್ಲಿ 2 ಪೀಸ್ ಇರೋದನ್ನ ಇಟ್ಕೊಂಡಿದ್ದೀನಿ. ಈ ಕಚ್ಚ ಅನ್ನೋದನ್ನ 2 ಪೀಸ್ ಕಡೆಗೆ ಇಟ್ಕೊಂಡಿದ್ದೀನಿ. ಇವಾಗ ಸ್ಟಿಚ್ ಅನ್ನೋದನ್ನು ನಮಗೆ 2 ಪೀಸ್ ಮೇಲೇ ಬರಬೇಕು. 1 ಪೀಸ್ ಇಟ್ಕೊಂಡಿದ್ದೀವಲ್ಲ ಆ ಪೀಸ್ ಮೇಲೆ ಬರಬಾರ್ದು. ನೋಡಿ, ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. ಏನಾದರೂ ಎಕ್ಸ್ಟ್ರಾಸ್ ಇದ್ದರೆ ಕಟ್ ಮಾಡಿಬಿಡೋಣ. ಕ್ಲೀನಾಗಿ ಈ ಥರ ಎಕ್ಸ್ಟ್ರಾಸ್ ಇದ್ದರೆ ಕಟ್ ಮಾಡ್ಕೊಬಿಡಿ.
ನೋಡಿ ನಮಗೆ ಪಟ್ಟಿ ಪೀಸು ರೆಡಿ ಆಗೋಯ್ತು. ಇವಾಗ ಫ್ರಂಟ್ ತಗೊಳ್ಳೋಣ. ನೋಡಿ ಫ್ರಂಟು ಈ ಥರ ಅಪೋಸಿಟಾಗಿ ಇಟ್ಕೊಂಡು ಇದಕ್ಕೆ ನಾವು ಪಟ್ಟಿ ಪೀಸ್ ನೋಡಿ, ನಾನು ಪಟ್ಟಿ ಪೀಸ್ನ ನೋಡಿ ನಾವು ಸಿಂಗಲ್ ಪೀಸ್ ಎತ್ಕೊಂಡಿದ್ದೀವಲ್ಲ, ಸ್ಟಿಚ್ಚಿಂಗ್ ಅನ್ನೋದು ಕಾಣ್ದಂಗೆ ಅದನ್ನು ಈ ಥರ ಇಟ್ಕೋಬೇಕು. ಸಿಂಗಲ್ ಪೀಸ್ ಅನ್ನೋದನ್ನ ಈ ಬಾಡಿ ಕಡೆ ಬರಬೇಕು. ನೋಡಿ ಈ ಥರ ಆಪೋಸಿಟ್ ನೋಡಿಕೊಂಡು ಇಟ್ಕೊಬಿಡೋಣ ಒಂದೊಂದು ಫ್ರಂಟಿಗೆ ಯಾವುದಾದ್ರು ಅಂತ. ನೋಡಿ ಇವಾಗ ಈ ಪಟ್ಟಿ ಪೀಸ್ನ ಓಪನ್ ಮಾಡಿ ನೋಡಿ ಮೇಲೆ ಕಚ್ಚನ್ನೋದು ಕಾಣಿಸ್ಬೇಕು. ನೋಡಿ ಫ್ರಂಟು ಮೇಲೆ ಸೈಡು ಪಟ್ಟಿ ಪೀಸು, ಅದ್ರ ಮೇಲೆ ಅಪೋಸಿಟ್ ಸೈಡು ನೋಡಿ. ನೋಡಿ ಫ್ರಂಟ್ಗಿಂತ ಪಟ್ಟಿ ಪೀಸ್ ಅನ್ನೋದನ್ನ ಒಂದು ಅರ್ಧ ಇಂಚು ಮುಂದಕ್ಕೆ ಇಟ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ, ಅದು ಸ್ಟಾರ್ಟಿಂಗಲ್ಲಿ ಮಾತ್ರ ಫ್ರಂಟ್ಗಿಂತ ಪಟ್ಟಿ ಪೀಸು ಒಂದು 1/2 ಇಂಚು ಮೇಲಕ್ಕೆ ಇಟ್ಕೊಳ್ಳಿ. ಸಮ ಇಟ್ಕೊಬೇಡಿ ಕ್ರಾಸಾಗೆ. ನೋಡಿ ಇವಾಗ 1/2 ಇಂಚಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಡಾಟ್ ಹಿಡ್ದಿದ್ದೀವಲ್ಲ, ಈ ಪೀಸ್ನ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ಈ ಥರ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿದರೆ ನಮಗೆ ಚೆಸ್ಟ್ ಲೂಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ಅದು ಸೇರಿಸಿ ಸ್ಟಿಚ್ ಹಾಕ್ಬಿಟ್ರೆ ಅಷ್ಟು ಲೂಸ್ ಅನ್ನೋದು ಬರೋಲ್ಲ. ನೋಡಿ ನೋಡಿ 1/2 ಇಂಚಿಗೆ ಸ್ಟಿಚ್ ಹಾಕ್ತಾಯಿದ್ದೀನಿ, ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ. ಫ್ರಂಟ್ ಸೀದಾ ಅಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಪಟ್ಟಿ ಪೀಸನ್ನು ಹಾಕಿದ್ದೀನಿ. ನೋಡಿ ನಮಗೆ ಕಚ್ಚು ಅನ್ನೋದನ್ನ ಕಚ್ಚ ಮೇಲೆ ಕಾಣಿಸ್ತಾ ಇದೆ, ಅಂದರೆ ನಾವು ಪಟ್ಟಿ ಪೀಸು ಉಲ್ಟಾ ಅಲ್ಲೇ ಹಾಕ್ಕೊಂಡಿದ್ದೀವಿ ಅಂತ. ಫ್ರಂಟಿಗೆ ಸೀದಾ ಅಲ್ಲಿರುತ್ತೆ. ನೋಡಿ ಇವಾಗ ಹಾಕಿರೋ ಫ್ರಂಟಿಗೆ ಫ್ರಂಟ್ ಪೀಸ್ ಕೆಳಗಡೆ ಬಂದಿದೆ, ಪಟ್ಟಿ ಪೀಸ್ ಮೇಲ್ಗಡೆ ಬಂದಿದೆ. ನೋಡಿ ಫ್ರಂಟು ಕೆಳಗಡೆ ಬಂದಿದೆ, ಪಟ್ಟಿ ಪೀಸ್ ಅನ್ನೋದನ್ನ ಮೇಲೆ ಅಟ್ಯಾಚ್ ಮಾಡಿದ್ದೀವಿ. ನೋಡಿ ಇದು ಇದಕ್ಕೆ ಆಪೋಸಿಟ್ ಅಲ್ವಾ. ನೋಡಿ ಇವಾಗ ಪಟ್ಟಿ ಕೆಳಗಡೆ ಬರುತ್ತೆ, ಇದು ಫ್ರಂಟ್ ಅನ್ನೋದು ಮೇಲೆ ಬರುತ್ತೆ. ನೋಡಿ ಪಟ್ಟಿ ಪೀಸು ಸೀದಾ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು, ಅದ್ರ ಮೇಲೆ ಫ್ರಂಟು ಉಲ್ಟಾ ಅಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಈಗ ಟರ್ನ್ ಮಾಡಿದರೆ ಎರಡು ಸೀದಾ ಇರುತ್ತೆ, ಎರಡು ಸೀದಾ ಇರುತ್ತೆ. ನೋಡಿ ನೋಡಿ ನಾವು ಉಲ್ಟಾ ಸೈಡನ್ನ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಈ ಕಾರ್ನರಲ್ಲಿ ಪಟ್ಟಿ ಪೀಸು ಒಂದು 1/2 ಇಂಚ್ ಮುಂದಕ್ಕೆ ಇಟ್ಕೋಬೇಕು, ಸ್ಟ್ರೈಟ್ ಇಟ್ಕೋಬಾರ್ದು. ನೋಡು ಈ ಪಟ್ಟಿ ಪೀಸ್ನ ಒಂದು 1/2 ಇಂಚ್ ಮುಂದಕ್ಕೆ ಇಟ್ಕೋಬೇಕು. ಕಾರ್ನರ್ ನೋಡಿ ಟ್ರಯಾಂಗಲ್ ಥರ ಬರುತ್ತೆ, ಅದನ್ನು ಮುಂದೆ ಇಟ್ಕೊಂಡು ಇವಾಗ ನಾವು 1/2 ಇಂಚ್ಗೆ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಳ್ಳೋಣ. ರಫ್ ಮಾಡಲೇಬೇಕು. ನೋಡಿ ಇವಾಗ ಡಾಟ್ನ ಫೋಲ್ಡ್ ಮಾಡ್ಕೊಳ್ಳೋಣ ಈ ಥರ. ನೋಡಿ ಈ ಥರ ಕ್ಲೀನಾಗಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಳ್ಳೋಣ. ಅದು ಸ್ಟಿಚ್ಚಿಂಗ್ ಒಳಗಡೆ ಹೋಗ್ದಂಗೆ ನಾವು ಈ ಥರ ಮೇಲಕ್ಕೆ ಫೋಲ್ಡ್ ಮಾಡಿಬಿಡೋಣ. ಈ ಥರ ಫೋಲ್ಡಿಂಗ್ ಮಾಡಿ ಇಟ್ಕೊಂಡು ನೋಡಿ 1/2 ಇಂಚಿಗೆ ಸ್ಟ್ರೈಟು ಸ್ಟಿಚ್ ಹಾಕ್ಕೊಂಡು ಹೋಗ್ಬಿಡಬೇಕು. ಇವಾಗ ನಾವು ಫ್ರಂಟ್ಗೆ ಪಟ್ಟಿ ಪೀಸ್ ಅನ್ನೋದನ್ನ ಜಾಯಿಂಟ್ ಮಾಡ್ತಾಯಿದ್ದೀವಿ. ನೋಡಿ ನೋಡಿ ಈ ಥರ ಅಪೋಸಿಟಲ್ಲಿ ಈ ಥರ ಬಂದಿದೆ. ಇವಾಗ ನಾವು ನೋಡಿ ಈ ಥರ ಬರುತ್ತೆ ಫೋಲ್ಡಿಂಗ್ ಮಾಡಿಕೊಂಡ್ರೆ. ಈ ಪಟ್ಟಿ ಪೀಸ್ನ ಫೋಲ್ಡ್ ಮಾಡಿದರೆ ಈ ಥರ ಬರುತ್ತೆ. ನಾನು ಒಳಗಡೆ ಕಚ್ಚಾ ಕಾಣಿಸ್ಬಾರ್ದು ಅಂತ ಈ ಥರ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಒಂದೇ ಸಲ ಫಿನಿಶ್ ಮಾಡ್ದಂಗೆ. ನೋಡಿ ಇವಾಗ ನಾವು ಈ ಪಟ್ಟಿ ಪೀಸ್ ಹಿಂಗೆ ಓಪನ್ ಮಾಡಿಕೊಂಡು ನೋಡಿ ಅದನ್ನು ಹೇಗೆ ಫಿನಿಶ್ ಮಾಡಬೇಕು ಅಂತ ಹೇಳ್ತಾಯಿದ್ದೀನಿ ನಾನು. ನೋಡಿ ಈ ಥರ ಫೋಲ್ಡಿಂಗ್ ಇರೋದನ್ನ ಕ್ಲೀನಾಗಿ ಈ ಥರ ಇಚ್ಚಿಟ್ಕೊಂಡು ನೋಡಿ ಸೀದಾ ಅಲ್ಲಿ ಇಟ್ಕೋಬೇಕು. ಇದು
ಪೀಸ್ನ ನೋಡಿ ಸೀದಾ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು, ಉಲ್ಟಾನಲ್ಲಿ ಇಟ್ಕೋಬಾರ್ದು, ಸೀದಾನಲ್ಲಿ ಇಟ್ಕೊಂಡು ನೋಡಿ ಫ್ರಂಟ್ನ ಈ ಥರ ರೋಲ್ ಮಾಡ್ಕೊಂಡು ಹೋಗಬೇಕು. ಪಟ್ಟಿ ಪೀಸ್ ಬರೋ ತನಕ. ಪಟ್ಟಿ ಪೀಸ್ ಕಚ್ಚಾ ಕಾಣುತ್ತೆ ನೋಡಿ, ಇಲ್ಲಿ ಪಟ್ಟಿ ಪೀಸ್ ಕಚ್ಚಾ ಕಾಣ್ತಾ ಇದೆಲ್ಲ ನಾವು ಅಟ್ಯಾಚ್ ಮಾಡಿರೋದು, ಅದನ್ನು ತಗೊಂಡೋಗಿ ಆ ಕಡೆಗೆ ಪಟ್ಟಿ ಪೀಸ್ ಮೇಲಕ್ಕೆ ಇಟ್ಕೋಬೇಕು. ನೋಡಿ ಈ ಥರ ಸೇರಿಸಿ ಇಟ್ಕೊಂಡು ನೋಡಿ ನಾವು ಮೊದಲು ಹಾಕಿರ್ತೀವಲ್ಲ ಸ್ಟಿಚ್ಚು, ಆ ಸ್ಟಿಚ್ ಮೇಲೇ ಹಾಕ್ಕೊಂಡು ಬರಬೇಕು. ಇವಾಗ ನೋಡಿ ಫಸ್ಟು ನಾವು ಪೀಸ್ ಜಾಯಿಂಟ್ ಮಾಡಿರ್ತೀವಲ್ಲ ಪಟ್ಟಿ ಪೀಸು, ಒಂದು ಸ್ಟಿಚ್ ಕಾಣ್ತೈತೆ ನೋಡಿ, ಆ ಸ್ಟಿಚ್ ಮೇಲೇ ಹಾಕ್ಕೊಂಡು ಬರಬೇಕು. ಆ ಸ್ಟಿಚ್ ಮೇಲೇ ಹಾಕ್ಕೊಂಡು ಬರಬೇಕು. ಇಲ್ಲಾಂದರೆ ಒಂದು ದಾರ ಒಳಗಡೆಗೆ ಹಾಕ್ಕೋಬೋದು, ಹೊರಗಡೆಗೆ ಮಾತ್ರ ಹಾಕ್ಕೋಬಾರ್ದು, ಯಾಕಂದರೆ ಇದು ಸ್ಟಿಚ್ ಕಾಣುತ್ತೆ. ನೀವು ಆದಷ್ಟು ಸ್ಟಿಚ್ ಮೇಲೇ ಹಾಕ್ಕೊಳ್ಳೋ ಥರ ನೋಡಿ. ಆ ಸ್ಟಿಚ್ ಮೇಲೇ ಹಾಕ್ಕೊಳ್ಳೋ ಥರ ನೋಡಿ. ನೋಡಿ ಇನ್ನೊಂದು ಫ್ರಂಟ್ ತೋರಿಸ್ತಾ ಇದ್ದೀನಿ ನಾನು. ಈ ಥರ ಸೀದಾನಲ್ಲಿ ಹಾಕ್ಕೋಬೇಕು, ಈ ಥರ ಉಲ್ಟಾನಲ್ಲಿ ಹಾಕ್ಕೋಬಾರ್ದು, ಸೀದಾನಲ್ಲಿ ಹಾಕ್ಕೊಂಡು ಈ ಥರ ರೋಲ್ ಮಾಡಿಕೊಂಡು ಪಟ್ಟಿ ಪೀಸ್ ಜಾಯಿಂಟ್ ಮಾಡಿರ್ತೀವಲ್ಲ ಆ ಕಚ್ಚಾ ಕಾಣೋ ತನಕ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು. ನೋಡಿ ಜಾಯಿಂಟ್ ಸಿಕ್ಕಿದೆಯಲ್ಲ ನಮಗೆ, ಈ ಜಾಯಿಂಟ್ ಪೀಸ್ನ ತಗೊಂಡೋಗಿ ಆ ಕಡೆ ಪಟ್ಟಿ ಪೀಸ್ಗೆ ಜಾಯಿಂಟ್ ಮಾಡೋಣ. ನೋಡಿ ಇದು ಇನ್ಔಟ್ ಮಾಡ್ತಾಯಿದ್ದೀವಿ, ಯಾಕಂದರೆ ನಮ್ಮ ಕಚ್ಚಾ ಪೀಸ್ ಅನ್ನೋದನ್ನ ಕಾಣಲ್ಲ. ನೋಡಿ ಈ ಸ್ಟಿಚ್ ಮೇಲೇ ಬರಬೇಕು. ಒಂದು ದಾರ ಒಳಗಡೆ ಬಂದರೂ ಪರವಾಗಿಲ್ಲ, ಹೊರಗಡೆ ಅಂತೂ ಬರಬಾರ್ದು. ಆ ಸ್ಟಿಚ್ಚು ಹೊರಗಡೆ ಬಂದರೆ ಕಾಣುತ್ತೆ ನಾವು ಟರ್ನ್ ಮಾಡಿದಾಗ. ಒಂದು ದಾರ ಒಳಗಡೆ ಬಂದರೂ ಪರವಾಗಿಲ್ಲ, ಹೊರಗಡೆ ಅಂತೂ ಬರಬಾರ್ದು. ಆದಷ್ಟು ಈ ಸ್ಟಿಚ್ ಮೇಲೇ ಸ್ಟಿಚ್ ಹಾಕ್ಕೊಳ್ಳೋ ಥರ ನೋಡಿ. ನೋಡಿ ಜಾಯಿಂಟ್ ಮಾಡಿ ಆಗೋಯ್ತು. ನೋಡಿ ಈ ಶೇಪ್ ಇದೆಯಲ್ಲ, ಈ ಕಡೆಗೆ ಚಿಕ್ಕ ಚಿಕ್ಕ ನ್ಯಾಚ್ ಹಾಕ್ಕೊಳ್ಳೋಣ. ಇದು ನೀವು ಬಿಗಿನರ್ಸ್ ಹಾಕ್ಕೋಬೇಡಿ, ಯಾಕಂದರೆ ಒಂದೇ ಸಲ ಕಟ್ ಮಾಡಿ ದಾರ ಕಟ್ ಮಾಡ್ಕೊಬಿಟ್ರೆ ಓಪನ್ ಆಗಿಬಿಡುತ್ತೆ. ಪರವಾಗಿಲ್ಲ, ನೀವು ಕಟ್ ಮಾಡ್ಕೊಂಡಿಲ್ಲ ಅಂದ್ರೂ ಒಂದೆರಡು ಬ್ಲೌಸ್ ಹೊಲಿಯೋ ತನಕ ನೀವೇನು ಕಟ್ ಮಾಡ್ಕೋಬೇಡಿ. ಕಟ್ ಮಾಡ್ಕೊಂಡಿಲ್ಲ ಅಂದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಇದು ನಾವು ಶೇಪ್ ಚೆನ್ನಾಗಿ ಬರೋಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಸೆಂಟ್ರಲ್ಲಿ ಪೀಸ್ ಕಾಣ್ತೈತಲ್ಲ, ಇದನ್ನ ಇಟ್ಕೊಂಡು ಟರ್ನ್ ಮಾಡಬೇಕು ಈ ಥರ. ನೋಡಿ ಪೀಸ್ ಇಟ್ಕೊಂಡು ಹೇಳಿದರೆ ಈ ಥರ ಬರುತ್ತೆ. ನೋಡಿ ಟರ್ನ್ ಮಾಡಿದ್ದೀನಿ. ನೋಡಿ ಈ ಕಚ್ಚಾ ಅನ್ನೋದನ್ನ ಎರಡು ಕಡೆನೂ ಕಾಣಿಸಲ್ಲ. ನೋಡಿ ಈ ಕಡೆನೂ ಇಲ್ಲ ಕಚ್ಚಾ, ಮೇಲೆ ಸೈಡೂ ಇಲ್ಲ, ನೋಡಿ ಒಳಗಡೆ ಸೈಡೂ ಇಲ್ಲ, ಅದು ಸೆಂಟ್ರಿಗೆ ಹೋಗ್ಬಿಡುತ್ತೆ ಕಚ್ಚಾ. ನಿಮಗೆ ದಾರಗಳು ಬರಲ್ಲ, ಕ್ಲೀನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ನೋಡಿ ಈ ಸೆಂಟ್ರಲ್ಲಿರೋ ಪೀಸ್ನ ಈ ಥರ ಎಳ್ಕೊಂಡ್ರೆ ಟರ್ನ್ ಆಗಿಬಿಡುತ್ತೆ. ನೋಡಿ ಕಚ್ಚಾ ಅನ್ನೋದನ್ನ ಎರಡು ಕಡೆನೂ ಕಾಣಿಸಲ್ಲ, ಒಳಗಡೆಗೆ ಹೋಗ್ಬಿಟ್ಟೈತೆ. ನೋಡಿ ಇವಾಗ ನಾವು ಎರಡು ಫ್ರಂಟು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು, ಹೆಚ್ಚು ಕಡಿಮೆ ಇಲ್ದಂಗೆ ನೋಡಿ. ಯಾಕಂದರೆ ನಾವು ಡಾಟು ಮತ್ತು ಪಟ್ಟಿ ಪೀಸೆಲ್ಲ ಅಟ್ಯಾಚ್ ಮಾಡಿದ್ದೀವಲ್ಲ, ಒಂದು ಹೆಚ್ಚು ಕಡಿಮೆ ಹಿಡಿದ್ಬಿಟ್ರೆ ಇದು ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ. ಎರಡು ಫ್ರಂಟು, ಒಂದು ಫ್ರಂಟ್ ಜಾಸ್ತಿ ಒಂದು ಫ್ರಂಟು ಕಡಿಮೆ ಅಂತ. ಇದು ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಹಾರ್ಮೋಲ್ ಸೈಡು ಪಟ್ಟಿ ಪೀಸ್ ಎಕ್ಸ್ಟ್ರಾ ಇದೆಲ್ಲ ಅದು ಕಟ್ ಮಾಡಿಬಿಡ್ತಾಯಿದ್ದೀನಿ. ಈ ಪಟ್ಟಿ ಪೀಸ್ ಅನ್ನೋದು ನಮಗೆ ಎಕ್ಸ್ಟ್ರಾನೇ ಬರುತ್ತೆ, ಯಾಕಂದರೆ ನಾವು ಫ್ರಂಟ್ ಡಾಟ್ ಹಿಡ್ದಿರ್ತೀವಿ, ಅದರಿಂದ ಫ್ರಂಟು ಪಟ್ಟಿ ಪೀಸ್ ಎಕ್ಸ್ಟ್ರಾನೇ ಬರುತ್ತೆ. ನೀವು ಅಯ್ಯೋ ಪಟ್ಟಿ ಪೀಸ್ ಉದ್ದ ಬಂದುಬಿಟ್ಟಿದೆಯಲ್ಲ ಅಂತ ಟೆನ್ಷನ್ ಗಾಬರಿ ಬೀಳಬೇಡಿ. ನೋಡಿ ಹಾರ್ಮೋಲ್ ಸೈಡೂ ಎರಡು ಕಡೆನೂ ಸೇಮ್ ಬಂದಿದೆ. ನೋಡಿ ಒಂದು ಪೀಸು ಹೆಚ್ಚು ಕಡಿಮೆ ಅಂತೂ ಬಂದಿಲ್ಲ, ಎರಡು ಪೀಸು ಸೇಮ್ ಬಂದಿದೆ. ನಾವು ಕಚ್ಚಾ ಅನ್ನೋದನ್ನ ಹೆಚ್ಚು ಕಡಿಮೆ ತಗೊಂಡ್ರೆ ಕರೆಕ್ಟ್ ಬರೋಲ್ಲ, ಒಂದೇ ಸಮ ತಗೊಂಡ್ರೆ ಬರುತ್ತೆ. ನೋಡಿ ಇವಾಗ ನಾನು ಫ್ರಂಟು ಬ್ಯಾಕು ಎರಡು ಇಟ್ಕೊಂಡು ಹಾರ್ಮೋಲ್ ಸೈಡ್ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇವಾಗ ಫ್ರಂಟ್ ಪೀಸು ಬ್ಯಾಕ್ ಪೀಸು ಎಲ್ಲ 4 ಫೋಲ್ಡಿಂಗಲ್ಲಿ ನೋಡಿ 4 ಸಮ ಬಂದಿದೆ. ಯಾಕಂದರೆ ನಾವು ಈ ಕಚ್ಚು ಅನ್ನೋದನ್ನ ಕರೆಕ್ಟಾಗಿ ನಾನು ಎಷ್ಟು ಹೇಳ್ತಾಯಿದ್ದೀನಿ ಅಷ್ಟೇ ಹಿಡೀರಿ, ಕರೆಕ್ಟಾಗಿ ಬರುತ್ತೆ. ನೋಡಿ ಫ್ರಂಟಲ್ಲಿ ಇವಾಗ ನಾವು
ಕಾಜಾಪಟ್ಟಿ ಉಕ್ಸ್ಪಟ್ಟಿ ಅಂತ ಹಾಕ್ಕೊಳ್ಳೋಣ. ಕಾಜಾಪಟ್ಟಿ ಉಕ್ಸ್ಪಟ್ಟಿ ಹಾಕ್ಕೊಳ್ಳೋಣ. ಈ ಕಾಜಾಪಟ್ಟಿ ಉಕ್ಸ್ಪಟ್ಟಿ ಅನ್ನೋದು ಒಬ್ಬರವ್ರ ಬ್ಲೌಸಲ್ಲಿ ಒಂದೊಂದು ಥರ ಇರುತ್ತೆ. ಅವ್ರ ಮೆಷರ್ಮೆಂಟ್ ಬ್ಲೌಸಲ್ಲಿ ಯಾವ ಥರ ಇದ್ದರೆ ಆ ಥರ ಹಾಕ್ಕೋಬೇಕು. ಇಲ್ಲಾಂದರೆ ನಾವು ಆದರೆ ರೈಟ್ ಸೈಡ್ಗೆ ಉಕ್ಸ್ಪಟ್ಟಿ, ಲೆಫ್ಟ್ ಸೈಡ್ಗೆ ಕಾಜಾಪಟ್ಟಿ ಹಾಕ್ತೀವಿ. ಆದರೆ ಇವ್ರ ಮೆಷರ್ಮೆಂಟ್ ಬ್ಲೌಸಲ್ಲಿ ನೋಡಿ ಲೆಫ್ಟ್ ಸೈಡ್ ಕಾಣ್ತಾ ಇದೆ, ಅಂದರೆ ನಾವು ಹಾಕ್ಕೊಂಡಾಗ ಇದು ರೈಟ್ ಸೈಡ್ ಬರುತ್ತೆ ನೋಡಿ. ಉಕ್ಸ್ಪಟ್ಟಿ ಈ ಕಡೆ, ಉಕ್ಸ್ಪಟ್ಟಿನ ಈ ಕಡೆಗೆ ಇಟ್ಕೊಬಿಡಿ ನೋಡಿ. ಕಾಜಾಪಟ್ಟಿ ಇರೋ ಸೈಡ್ನ ಕಾಜಾಪಟ್ಟಿನ ಇಟ್ಕೊಬಿಡಿ ನೋಡಿ. ಇವಾಗ ಮೆಷರ್ಮೆಂಟ್ ಬ್ಲೌಸಲ್ಲಿ ಯಾವ ಥರ ಇದೆಯೋ ಅದೇ ಥರ ಇಟ್ಕೊಂಡಿದ್ದೀವಿ. ಇವಾಗ ನಾವು ಸ್ಟಿಚ್ ಮಾಡಬೇಕಾದ್ರೆ ಈ ಥರ ಡಬಲಾಗಿ ಫೋಲ್ಡ್ ಮಾಡ್ಕೊಳ್ಳಿ ಪೀಸ್ನ. ಅಂತ ಇರೋದು ಹುಕ್ಸ್ಪಟ್ಟಿ ಅಂತ. ಹುಕ್ಸ್ಪಟ್ಟಿ ನಾವು ಯಾವಾಗಲೂ ಮೇಲೆ ಪಕ್ಕ ಅಟ್ಯಾಚ್ ಮಾಡಿ ಒಳಗಡೆಗೆ ಟರ್ನ್ ಮಾಡ್ತೀವಿ. ನೀವು ಮೆಷರ್ಮೆಂಟ್ ಬ್ಲೌಸಲ್ಲಿನೂ ನೋಡ್ಕೋಬೋದು, ಗೊತ್ತಾಗುತ್ತೆ ನಿಮಗೆ ನೋಡಿ. ಹುಕ್ಸ್ಪಟ್ಟಿ ಅನ್ನೋದನ್ನ ಮೇಲ್ಗಡೆ ಟಾಪ್ ಸೈಡು ಅಟ್ಯಾಚ್ ಮಾಡ್ತಾಯಿದ್ವಿ. ಟಾಪ್ ಸೈಡಲ್ಲಿ ಅಟ್ಯಾಚ್ ಮಾಡ್ತಾಯಿದ್ವಿ ಹುಕ್ಸ್ಪಟ್ಟಿ. ಸೀದಾ ಸೈಡಲ್ಲಿ ನಾವು ಉಕ್ಸ್ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ವಿ ನೋಡಿ. ಡಬಲಾಗಿ ಫೋಲ್ಡ್ ಮಾಡಿಕೊಂಡು 1/4 ಇಂಚು ಬಿಟ್ಬಿಟ್ಟು ಸ್ಟಿಚ್ ಆಗ್ತಾಯಿದ್ದೀನಿ ನೋಡಿ. ಫ್ರಂಟ್ಗಿಂತ ಸ್ವಲ್ಪ ಒಂದು 1/2 ಇಂಚು ಉದ್ದಕ್ಕೆ ಈ ಪೀಸ್ನ ಕಟ್ ಮಾಡಿಕೊಂಡು ನೋಡಿ ಹಿಂದಕ್ಕೆ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. ಹಿಂದಕ್ಕೆ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು ನೋಡಿ. 1/4 ಇಂಚಿಗೆ ಹಾಕ್ತಾಯಿದ್ದೀನಿ ನಾನು ಸ್ಟಿಚ್ಚು ನೋಡಿ. ಮೇಲೆ ಸೈಡ್ ಅಟ್ಯಾಚ್ ಮಾಡಿದ್ದೆ ನಾನು, ಸೀದಾ ಸೈಡು. ಅದೇ ಥರ ಕಾಜಾಪಟ್ಟಿ ಅನ್ನೋದನ್ನ ನಾವು ಒಳಗಡೆ ಒಳಗಡೆ ಸೈಡ್ ಅಟ್ಯಾಚ್ ಮಾಡಿಕೊಂಡು ಮೇಲಕ್ಕೆ ತಿರುಗಿಸ್ಕೋಬೇಕಾಗುತ್ತೆ ನೋಡಿ. ಉಕ್ಸ್ಪಟ್ಟಿಗೆ ಮೇಲೆ ಸೈಡ್ ಇಟ್ಕೊಂಡಿದ್ದೆ. ಇವಾಗ ಇದಕ್ಕೆ ಕಾಜಾಪಟ್ಟಿಗೆ ಒಳಗಡೆ ಸೈಡನ್ನ ಇಟ್ಕೊಳ್ತಾ ಇದ್ದೀನಿ ನಾನು ನೋಡಿ. ಒಳಗಡೆ ಸೈಡ್ ಇಟ್ಕೋಬೇಕು ಕಾಜಾಪಟ್ಟಿನ. ಒಳಗಡೆ ಸೈಡ್ ಸ್ಟಿಚ್ ಮಾಡಿಕೊಂಡು ನೋಡಿ. ಇದನ್ನು ನಾನು ಡಬಲಾಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಪೀಸು ಕಾಜಾಪಟ್ಟಿನೂ ಡಬಲಾಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಒಂದು 1/2 ಇಂಚ್ ಉದ್ದಕ್ಕೆ ನಮ್ಮ ಬಾಡಿ ಪೀಸ್ಗಿಂತ ಒಂದು 1/2 ಇಂಚ್ ಉದ್ದಕ್ಕೆ ಪೀಸ್ ಇಟ್ಕೊಂಡು ಈ ಥರ ಹಿಂದಕ್ಕೆ ಫೋಲ್ಡ್ ಮಾಡಿ ಇಟ್ಕೋಬೇಕು ನೋಡಿ. ಡಬಲ್ ಫೋಲ್ಡಿಂಗಲ್ಲಿ ಇಟ್ಕೊಂಡಿದ್ದೀನಿ. ಒಂದು 1/2 ಇಂಚ್ ಉದ್ದ ಮಾಡಿಕೊಂಡು ಹಿಂದಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡೆ ನೋಡಿ. ಇದು ಹೊರಗಡೆ ಸೈಡ್ ಇಟ್ಕೊಂಡಿದ್ದೀನಿ, ಇದು ಮೇಲ್ ಸೈಡ್ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಫೋಲ್ಡ್ ಮಾಡಿರೋದನ್ನ ಈ ಥರ ತೆಗಿಬೇಕು. ಈಗ ಈ ಕಚ್ಚಾ ಅನ್ನೋದನ್ನ ಹುಕ್ಸ್ಪಟ್ಟಿ ಸೈಡು, ಚಿಕ್ಕಪಟ್ಟಿ ಸೈಡ್ ಬರೋ ಥರ ಇಟ್ಕೊಂಡು ಆ ಚಿಕ್ಕ ಪಟ್ಟಿ ಮೇಲೆ ಸ್ಟಿಚ್ ಹಾಕಬೇಕು ನೋಡಿ. ಸ್ಟಿಚ್ ಅನ್ನೋದು ಈ ಚಿಕ್ಕ ಪೀಸ್ ಮೇಲೆ ಬರಬೇಕು ನೋಡಿ. ಒಂದು ಸ್ಟಿಚ್ ಹಾಕ್ಕೊಂಡಿದ್ಮೇಲೆ ನೋಡಿ ಸ್ಟಿಚ್ ಹಾಕ್ಕೊಂಡಿದ್ದೀವಿ. ಚಿಕ್ಕ ಪೀಸ್ ಮೇಲೇ ಬರಬೇಕು, ದೊಡ್ಡ ಪೀಸ್ ಮೇಲೆ ಬರಬಾರ್ದು ನೋಡಿ. ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಬಿಡೋಣ ಫುಲ್ಲು ಒಳಗಡೆಗೆ ನೋಡಿ. ಮೇಲೆ ಅಟ್ಯಾಚ್ ಮಾಡಿ ಒಳಗಡೆಗೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಇದು ಫುಲ್ ಫೋಲ್ಡ್ ಮಾಡ್ತಾಯಿದ್ದೀನಿ. ಅಟ್ಯಾಚಿಂಗ್ ಮಾಡಿರೋದನ್ನ ಫುಲ್ಲು ಒಳಗಡೆಗೆ ಫೋಲ್ಡ್ ಮಾಡ್ತಾಯಿದ್ದೀನಿ. ರಫ್ ಅನ್ನೋದು ಕಂಪಲ್ಸರಿ, ರಫ್ ಮಾಡೋದು ಮರಿಬೇಡಿ. ಕೆಳಗಡೆ ಫಿನಿಶಿಂಗ್ ಚೆನ್ನಾಗಿ ಬರೋ ಥರ ನೋಡಿ ಈ ಥರ ಮಾಡ್ಕೊಳ್ಳಿ ನೋಡಿ. ಮೇಲೆ ಪಕ್ಕ ಅಟ್ಯಾಚ್ ಮಾಡಿಬಿಟ್ಟು ಒಳಗಡೆಗೆ ಟರ್ನ್ ಮಾಡಿದ್ದೀನಿ. ಇದು ನೋಡಿ ಉಲ್ಟಾ ಸೈಡ್ ಅಟ್ಯಾಚ್ ಮಾಡಿದ್ದೀನಿ. ಉಲ್ಟಾ ಸೈಡು ಒಳಗಡೆ ಸೈಡ್ ಅಟ್ಯಾಚ್ ಮಾಡಿದ್ದೀನಿ. ಮೇಲೆಗೆ ತಿರುಗಿಸ್ತಾ ಇದ್ದೀನಿ. ಇದು ಫುಲ್ ತಿರುಗಿಸಲ್ಲ ನೋಡಿ, ಫುಲ್ ತಿರುಗಿಸಲ್ಲ. ಇದನ್ನು ನಾವು ಸ್ಟಿಚ್ ಮಾಡಿರ್ತೀವಲ್ಲ ಫಸ್ಟು, ಆ ಸ್ಟಿಚ್ಚು ನೋಡಿ ಈ ಸ್ಟಿಚ್ಚು ಕಾಣ್ದಂಗೆ ಈ ಸ್ಟಿಚ್ಚಿಗೆ ಇಟ್ಕೊತ ಇದ್ದೀನಿ. ಫುಲ್ಲು ಫೋಲ್ಡಿಂಗ್ ಮಾಡ್ತಾಯಿಲ್ಲ ನಾನು ಕಾಜಾಪಟ್ಟಿ. ಉಕ್ಸ್ಪಟ್ಟಿ ಫುಲ್ ಫೋಲ್ಡ್ ಮಾಡಿದ್ದೆ. ಇದು ನೋಡಿ ನಾವು ಮೊದಲು ಹಾಕಿದ್ವಲ್ಲ ಆ ಸ್ಟಿಚ್ ಕಾಣ್ದಂಗೆ ಆ ಸ್ಟಿಚ್ ತನಕ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಲೈನ್ಗೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಈ ಲೈನ್ಗೆ ಫೋಲ್ಡ್ ಮಾಡಿ
ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡ್ಕೊಳ್ಳಿ. ಹುಕ್ಸ್ ಪಟ್ಟಿ ಬಂದುಬಿಟ್ಟು ಒಳಗಡೆ ಅಟ್ಯಾಚ್ ಮಾಡಿ ಹೊರಗಡೆಗೆ ತೆಗ್ದಿರ್ತಾರೆ. ಹುಕ್ಸ್ ಪಟ್ಟಿ ಮೇಲೆ ಅಟ್ಯಾಚ್ ಮಾಡಿ ಒಳಗಡೆಗೆ ಫೋಲ್ಡ್ ಮಾಡಿರ್ತಾರೆ. ನೀವು ಮೆಜರ್ಮೆಂಟ್ ಬ್ಲೌಸಲ್ಲಿ ಒಂದು ಸಲ ನೋಡ್ಕೊಳ್ಳಿ, ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಕಾಜಾ ಪಟ್ಟಿ ಅನ್ನೋದನ್ನ ಒಳಗಡೆ ಅಟ್ಯಾಚ್ ಮಾಡಿ ಹೊರಗಡೆಗೆ ಟರ್ನ್ ಮಾಡಿದೆ. ನೋಡಿ, ಕಾಜಾ ಪಟ್ಟಿನೂ ರೆಡಿ ಆಯಿತು. ಇವಾಗ ಆ ಸ್ಟಿಚ್ ಹಾಕಿದ್ವಲ್ಲ ಅದ್ರ ಪಕ್ಕನೇ ಒಂದು ಕ್ವಾರ್ಟ್ರ್ ಇಂಚ್ ಬಿಟ್ಬಿಟ್ಟು ಒಂದು ಕ್ವಾರ್ಟ್ರ್ ಇಂಚ್ ಬಿಟ್ಟು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಇದು ಯಾಕಂದರೆ ನಾವು ಸ್ಟ್ರೈಟಾಗಿ ಕಾಜಾಗಳು ಹಾಕ್ಕೊಳ್ಳೋಕ್ಕೆ ಅಂತ, ಹಿಂದೆ ಮುಂದಕ್ಕಿಲ್ದಂಗೆ ಸ್ಟ್ರೈಟಾಗಿ ಹಾಕ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಈ ಸ್ಟಿಚ್ಚು. ನೋಡಿ, ಇವಾಗ ನಮಗೆ ಫ್ರಂಟಲ್ಲಿ ಕಾಜಾ ಪಟ್ಟಿ ಹುಕ್ಸ್ ಪಟ್ಟಿ ರೆಡಿ ಆಗೋಯ್ತು. ನೋಡಿ, ಇವಾಗ ಬ್ಯಾಕ್ ಪೀಸ್ ತಗೊಂಡು ನೋಡಿ, ಉಲ್ಟಾ ಸೈಡೆಲ್ಲ ಸೀದಾ ಅಲ್ಲಿ ಇಟ್ಕೋಬೇಕು. ಬ್ಯಾಕ್ ಅನ್ನೋದು ಸೀದಾ ಇಟ್ಕೊಂಡು ಈ ಫ್ರಂಟ್ ನೋಡಿ, ಈ ಫ್ರಂಟು ಸೀದಾ ಇಟ್ಕೊಂಡಿರೋ ಬ್ಯಾಕ್ ಮೇಲೆ ಈ ಥರ ಉಲ್ಟಾ ಅಲ್ಲೇ ಹಾಕ್ಕೋಬೇಕು ನಾವು. ನೋಡಿ, ಹಿಂಗೆ ತೆಗೆದ್ರೆ ಇವೆರಡು ಸೀದಾ ಬರುತ್ತೆ. ನೋಡಿ, ನೆಕ್ ಸೈಡ್ ಇಟ್ಕೋಬೇಕು. ನೆಕ್ ಸೈಡ್ ಬರೋ ಥರನೇ ಇಟ್ಕೋಬೇಕು. ನೋಡಿ, ಈ ಥರ ಓಪನ್ ಮಾಡಿದರೆ ಸೀದಾ ಬರುತ್ತೆ. ನೋಡಿ, ಅದೇ ಥರ ನಾನು ನಿಮಗೆ ನೋಡಿ, ಆ ಕಡೆ ಹಾಕೋ ಫ್ರಂಟ್ ಈ ಕಡೆ ಹಾಕಿದ್ರೆ ಹಾರ್ಮೋಲ್ ನೋಡಿ ಸೆಂಟ್ರಿಗೆ ಬಂದ್ಬಿಡುತ್ತೆ. ಅದರಿಂದ ಹಾರ್ಮೋಲ್ಗೆ ಬರೋದು ಹಾರ್ಮೋಲ್ ಸೈಡೇ ನೋಡಿಕೊಂಡು, ನೆಕ್ ಸೈಡ್ ಬರೋದು ನೆಕ್ ಸೈಡ್ಗೆ ಇಟ್ಕೋಬೇಕು. ನೋಡಿ, ನೆಕ್ ಸೈಡ್ಗೆ ಹಾಕೋಬೇಕು. ಇವಾಗ ಅರ್ಧ ಇಂಚಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ, ಹಾಫ್ ಆನ್ ಇಂಚಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ, ಬ್ಯಾಕ್ ಅನ್ನೋದು ಸೀದಾ ಅಲ್ಲೇ ಹಾಕ್ಕೊಂಡು ಫ್ರಂಟ್ ಅನ್ನೋದನ್ನ ಅದ್ರ ಮೇಲೆ ನಮಗೆ ಉಲ್ಟಾ ಬರೋ ಥರ ಹಾಕ್ಕೊಂಡಿದ್ದೀವಿ. ನೋಡಿ, ಅರ್ಧ ಇಂಚಿಗೆ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಹಾಫ್ ಆನ್ ಇಂಚಿಗೆ ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಅದೇ ಥರ ಇದನ್ನು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳೋಣ. ಡಬಲ್ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಫ್ರಂಟು ಬ್ಯಾಕು ರೆಡಿ ಆಗೋಯ್ತು. ಇವಾಗ ನಾವು ನೆಕ್ ಪೀಸು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕ್ವಾರ್ಟ್ರ್ ಇಂಚ್ ಬಿಟ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಚೆನ್ನಾಗಿ ರಫ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಟ್ರೈಟ್ ಇರೋ ಪೀಸ್ನ ಒಂದು ಪೀಸ್ನ ಮೇಲೆ ಪೀಸ್ನ ತಗೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಮೇಲೆ ಪೀಸ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇವಾಗ ಒಂದು ಪೀಸ್ ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಒಂದು ಕ್ವಾರ್ಟ್ರ್ ಇಂಚ್ಗೆ ಒಂದು ಸ್ಟಿಚ್ ರಫ್ ಮಾಡಿ. ನೋಡಿ, ಸ್ಟ್ರೈಟ್ ಇದೆ ಪೀಸು. ಸ್ಟ್ರೈಟ್ ಇರೋ ಪೀಸ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಕ್ವಾರ್ಟ್ರ್ ಇಂಚಿಗೆ ಒಂದು ಸ್ಟಿಚ್ ಹಾಕೋಬೇಕು. ನೋಡಿ, ಸ್ಟ್ರೈಟ್ ಇದೆ ಪೀಸು. ಸ್ಟ್ರೈಟ್ ಇರೋ ಪೀಸ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಸ್ಟ್ರೈಟ್ ಪೀಸನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಕ್ಲೀನಾಗಿ ನೋಡಿ, ಸ್ಟ್ರೈಟ್ ಇರೋ ಪೀಸು ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ಒಂದು ಪೀಸ್ ತೆಗೆದು ಅದ್ರ ಮೇಲೆ ಇಟ್ಕೊಂಡು ಕ್ವಾರ್ಟ್ರ್ ಇಂಚ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ಳೋದು. ಸ್ಟ್ರೈಟ್ ಪೀಸು ಈ ಥರ ಫೋಲ್ಡ್ ಮಾಡಿಕೊಂಡು, ನನಗೆ ಅರ್ಥ ಆಗಬೇಕು ಅಂತ, ನನಗೆ ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ, ಅರ್ಥ ಆಗಬೇಕು ನಿಮ್ಗಂತ ನಾನು ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಅರ್ಥ ಮಾಡ್ಕೊಂಡು ನೋಡಿ, ಸ್ಕಿಪ್ ಮಾಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗಲ್ಲ. ನೋಡಿ, ಸ್ಟ್ರೈಟ್ ಇರೋ ಪೀಸ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು
ಅದ್ರ ಮೇಲಕ್ಕೆ ಈ ಥರ ಸ್ಟಿಚ್ ಹಾಕ್ಕೋಬೇಕು ನೋಡಿ. ಇವಾಗ ಇದೆಲ್ಲ ಕಟ್ ಮಾಡ್ಕೊಳ್ಳೋಣ. ಸ್ಕಿಪ್ ಮಾಡ್ದಂಗೆ ನೋಡಿ, ಸ್ಕಿಪ್ ಮಾಡಿದರೆ ಅಂತೂ ನಿಮಗೆ ಅರ್ಥ ಆಗೋದಿಲ್ಲ ನೋಡಿ. 1/4 ಇಂಚ್ಗಿಂತ ಏನಾದರೂ ಜಾಸ್ತಿ ಇದ್ದರೆ 1/4 ಇಂಚು ಇಟ್ಕೊಂಡು ಕಟ್ ಮಾಡಿಬಿಡೋಣ. ಎಕ್ಸ್ಟ್ರಾ ಏನಾದಿದ್ದರೆ 1/4 ಇಂಚ್ ಇದ್ದರೆ ಸಾಕು ನಮಗೆ ನೋಡಿ. ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸ್ಟ್ರೈಟ್ ಬಂದಿದೆ ನೋಡಿ, ಈ ಥರ ಸ್ಟ್ರೈಟ್ ಬಂದಿದೆ ನೋಡಿ. ಇವಾಗ ಈ ಪೀಸ್ನ ನಾವು ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ನೋಡಿ. ಕಚ್ಚಾ ಕಾಣಿಸ್ತಾ ಇದೆಲ್ಲ, ಈ ಕಚ್ಚಾ ನಮಗೆ ಒಳಗಡೆ ಬರೋ ಥರ ಡಬಲ್ ಫೋಲ್ಡ್ ಮಾಡಿದರೆ ಒಳಗಡೆ ಬರಬೇಕು ಈ ಕಚ್ಚಾ ನೋಡಿ. ನೋಡಿ ಕಚ್ಚಾ ಒಳಗಡೆ ಬರಬೇಕು ನೋಡಿ. ಕಚ್ಚಾ ಫೋಲ್ಡ್ ಮಾಡಿದರೆ ಒಳಗಡೆ ಬರಬೇಕು ನೋಡಿ. ನಾನು ನೆಕ್ಸ್ಟ್ ಸೈಡ್ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಇವಾಗ ಹೆಂಗೆ ಅಟ್ಯಾಚ್ ಮಾಡ್ಕೋಬೇಕು ಅಂತ ಈ ಪೀಸ್ನ ನೋಡಿ. ಎಳಿಬಾರ್ದು, ಇದು ಪೀಸು ಕ್ರಾಸ್ ಪೀಸ್ ಅಲ್ವಾ, ಎಳೆದ್ರೆ ಚಿಕ್ಕದಾಗ್ಬಿಡುತ್ತೆ. ಎಳಿದಂಗೆ ಸುಮ್ಮನೆ ಹಂಗೆ ಇಟ್ಕೋಬೇಕಷ್ಟೇ, ಎಳಿಬಾರ್ದು ನೋಡಿ. ಈ ಕಚ್ಚಾ ಒಳಗಡೆ ಬರಬೇಕು ನೋಡಿ. ಒಂದು 1/2 ಇಂಚು ಮೇಲಕ್ಕೆ ಇಟ್ಕೋಬೇಕು. ನಮ್ಮ ನೆಕ್ ಪೀಸು ಸೈಡ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. 1/2 ಇಂಚ್ ಮೇಲಕ್ಕೆ ಇಟ್ಕೊಂಡು ಹಿಂದಕ್ಕೆ ಫೋಲ್ಡ್ ಮಾಡಿ ಇಟ್ಕೋಬೇಕು 1/2 ಇಂಚ್ ಪೀಸ್ನ ನೋಡಿ. ನಾನಿವಾಗ ಈ ಫ್ರಂಟ್ ಶೇಪ್ ಇದೆಯಲ್ಲ, ಇದನ್ನು ಎಳಿಬಾರ್ದು. ಈ ಥರ ಆ ಶೇಪ್ ಹೇಗಿದೆಯೋ ಅದೇ ಥರ ರೌಂಡ್ ಮಾಡ್ಕೊಂಡು ಬರಬೇಕು. ಎಳೆದ್ರೆ ಅದು ಲೂಸ್ ಆಗಿಬಿಡುತ್ತೆ ನೋಡಿ. ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪೀಸು. ಒಂದು 1/4 ಇಂಚಿಗೆ ಸ್ಟಿಚ್ ಹಾಕ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿ ಇಟ್ಕೊತಾ ಇದ್ದೀನಿ. ಡಬಲ್ ಫೋಲ್ಡಿಂಗ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು. ಎಳಿಬೇಡಿ, ಇದು ಕ್ರಾಸ್ ಪೀಸು, ಎಳೆದರೆ ಚಿಕ್ಕದಾಗ್ಬಿಡುತ್ತೆ ಪೀಸು. ಟಾಪ್ ಸೈಡ್ ಅಟ್ಯಾಚ್ ಮಾಡ್ಕೋಬೇಕಿದು ನೋಡಿ. ಈ ರೌಂಡ್ ತಿರ್ಗೋ ಜಾಗಕ್ಕೆ ನಾವು ಈ ಥರ ರೌಂಡ್ ತಿರ್ಗಿಸ್ಕೋಬೇಕು, ಎಳಿಬಾರ್ದು. ಎಳೆದ್ರೆ ಶೇಪ್ ಅನ್ನೋದು ಅಷ್ಟು ಕ್ಲೀನಾಗಿ ಬರೋಲ್ಲ. ಆ ಶೇಪ್ ಹೆಂಗಿದೆಯೋ ಹಾಗೆ ತಿರ್ಗಿಸ್ಕೋಬೇಕು. 1/4 ಇಂಚಿಗೆ ನಾನು ಫೋಲ್ಡ್ ಮಾಡಿಕೊಂಡು ನೆಕ್ ಸೈಡು ಕಚ್ಚಾ ಬರೋ ಥರ ಇಟ್ಕೊಂಡು ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ರೆ ಕ್ಲೀನಾಗಿರುತ್ತೆ ನಮ್ಮ ಹೆಮ್ಮಿಂಗ್ ಮಾಡೋಕ್ಕೆ. ನೆಕ್ನ ಈ ಥರ ತಿರುಗಿಸ್ಕೋಬೇಕು ಸ್ಟ್ರೈಟ್ ನೋಡಿ. ಎಕ್ಸ್ಟ್ರಾ ಇರೋ ಪೀಸ್ನ ಒಂದು 1/2 ಇಂಚ್ ಬಿಟ್ಬಿಟ್ಟು ಕಟ್ ಮಾಡಿಬಿಡೋಣ. ಈಗ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಅದನ್ನೇ ಹಿಂದಕ್ಕೆ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಹಿಂದಕ್ಕೆ ಫೋಲ್ಡ್ ಮಾಡಿ ನೋಡಿ, ಈ ಥರ ಫೋಲ್ಡಿಂಗ್ ಮಾಡಿ ಇಟ್ಕೋಬೇಕು. ಎಡ್ಜಲ್ಲಿ ಮೇಲೆ ಈ ಥರ ಇರೋದನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ರಫ್ ಹೊಡಿಬೇಕಿಲ್ಲಿ ನೋಡಿ. ಅಟ್ಯಾಚಿಂಗ್ ಅನ್ನೋದು ಮುಗೀತು ನೋಡಿ. 1/4 ಇಂಚ್ ಬಿಟ್ಬಿಟ್ಟು ಈ ಥರ ಫುಲ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. 1/4 ಇಂಚ್ ಬಿಟ್ಬಿಟ್ಟು ನೋಡಿ, ನೆಕ್ ಪೀಸು ಜಾಯಿನ್ ಆಗೋಯ್ತು. ಇವಾಗ ನೋಡಿ, ಈಗ ಫೋಲ್ಡ್ ಮಾಡಿದ್ದೀವಲ್ಲ, ಆ ಫೋಲ್ಡಿಂಗ್ ಮಾಡಿರೋದನ್ನ ಈ ಥರ ಕ್ಲೀನಾಗಿ ಹೇಳ್ಕೊಳ್ಳಿ. ಹಿಂಗೆ ತೆಗೆದ್ರೆ ಈ ಥರ ಬರುತ್ತೆ ನೋಡಿ. ಈ ಕಚ್ಚಾ ಬಂದುಬಿಟ್ಟು ಚಿಕ್ಕ ಪೀಸ್ ಕಡೆಗೆ ಬರಬೇಕು. 1/4 ಇಂಚ್ ಕಚ್ಚಾ ಬಿಟ್ಟಿದ್ದೀವಲ್ಲ, ಅದು ಚಿಕ್ಕ ಪೀಸ್ ಸೈಡ್ಗೆ ಬರಬೇಕು ನೋಡಿ. ಇವಾಗ ನಾವು ಹಾಕ್ತಾಯಿರೋ ಸ್ಟಿಚ್ಚು ಚಿಕ್ಕ ಪೀಸ್ ಮೇಲೆ ಬರಬೇಕು ಸ್ಟಿಚ್ಚು.
ಈ ಚಿಕ್ಕ ಪೀಸ್ ನೆಕ್ ಪೀಸ್ ಮೇಲೆ ಬರಬೇಕು, ಬಾಡಿ ಪೀಸ್ ಮೇಲೆ ಬರಬಾರ್ದು. ಕಿನಾರಿ ಅಂತೀವಿ ಇದನ್ನು, ಎಡ್ಜಿಗೆ ಹಾಕ್ಕೋಬೇಕು. ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಎಡ್ಜಿಗೆ ಹಾಕ್ಕೋಬೇಕು ಇದು ಸ್ಟಿಚ್ಚು. ನೋಡಿ ಈ ಥರ ಫೋಲ್ಡ್ ಮಾಡಿ ಕಚ್ಚ ಅನ್ನೋದನ್ನ ಚಿಕ್ಕ ಪೀಸ್ ಸೈಡಿಗೆ ಬರಬೇಕು. ನಾವು ಇವಾಗ ಹಾಕ್ತಾರೆ ಸ್ಟಿಚ್ಚೇನು ಚಿಕ್ಕ ಪೀಸ್ ಮೇಲೇ ಬರಬೇಕು, ಬಾಡಿ ಪೀಸ್ ಮೇಲೆ ಬರಬಾರ್ದು. ಈಗ ಅಟ್ಯಾಚ್ ಮಾಡಿರೋದನ್ನ ಈ ಥರ ಓಪನ್ ಮಾಡಿಕೊಂಡು ನಾನು ಈ ಸ್ಟಿಚ್ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಫೋಲ್ಡ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಕಾರ್ನರಲ್ಲಿ ಹಿಂಗೆ ತಿರುಗಿಸ್ಕೋಬೇಕು, ಸ್ಟ್ರೈಟ್ ಎಳಿಬೇಡಿ. ನೋಡಿ ಕಚ್ಚನ ಚಿಕ್ಕ ಪೀಸ್ ಸೈಡ್ಗೆ ತಳ್ಕೊಂಡು ನಾನು ಚಿಕ್ಕ ಪೀಸ್ ಮೇಲೆ ಹಾಕ್ತಾಯಿದ್ದೀನಿ ಸ್ಟಿಚ್. ಈ ಕಿನಾರಿ ಅನ್ನೋದನ್ನ ನೋಡಿ ಎಡ್ಜಲ್ಲಿನೂ ಈ ಥರ ಕ್ಲೀನಾಗಿ ಓಪನ್ ಮಾಡ್ಕೋಬೇಕು. ಎಡ್ಜಲ್ಲಿ ನಾವು ಫೋಲ್ಡ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಕ್ಲೀನಾಗಿ ಈ ಥರ ಓಪನ್ ಮಾಡ್ಕೋಬೇಕು. ಈ ಥರ ಓಪನ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೋಬೇಕು. ನೆಕ್ಕು ಕಿನಾರಿನೇ ಹಾಕ್ಬಿಟ್ಟಿದ್ದೀವಿ. ಇವಾಗ ನಾನು ಹಾಕ್ತಾಯಿರೋ ಸ್ಟಿಚ್ಚು ನೋಡಿ ನೆಕ್ ಪೀಸ್ ಅನ್ನೋದು ಜಾಯಿನ್ ಆಗೋಯ್ತು. ಇವಾಗ ನೀವು ಬಿಗಿನರ್ಸ್ ಅಲ್ವಾ, ನಿಮಗೆ ಈಸಿ ಆಗೋ ಥರ ನಾನು ಇನ್ನೊಂದು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ತಿದ್ದೀನಿ. ಇದು ಡಮ್ಮಿ ಸ್ಟಿಚ್ಚು. ನೋಡಿ ಇವಾಗ ನಾವು ಸ್ಟಿಚ್ ಹಾಕಿದ್ವಲ್ಲ ಅಲ್ಲಿಗೆ ಫೋಲ್ಡಿಂಗ್ ಮಾಡ್ಕೊಬಿಡಿ ಒಳಗಡೆಗೆ. ಇವಾಗ ನಾವು ಹಾಕ್ಕೊಂಡಿರೋ ಪೀಸ್ ಜಾಯಿಂಟ್ ಮಾಡ್ಕೊಂಡಿರೋ ಪೀಸು ಫುಲ್ ಒಳಗಡೆಗೆ ಫೋಲ್ಡ್ ಮಾಡ್ಕೊಬಿಡಿ. ಫೋಲ್ಡ್ ಮಾಡಿಕೊಂಡು ನಾನು ಸ್ವಲ್ಪ ಉದ್ದ ಲಾಂಗ್ ಸ್ಟಿಚ್ ಅನ್ನೋದನ್ನ ಹಾಕ್ತಾಯಿದ್ದೀನಿ. ಇದು ಸುಮ್ಮನೆ ಡಮ್ಮಿ ಸ್ಟಿಚ್. ಇದು ಹೆಮ್ಮಿಂಗ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗೋಕ್ಕೋಸ್ಕರ ಹಾಕ್ತಾಯಿದ್ದೀನಿ ನಾನು. ಬಿಗಿನರ್ಸು ಹೆಮ್ಮಿಂಗು ಇಟ್ಕೊಂಡು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಇದು ಡಮ್ಮಿ ಸ್ಟಿಚ್ ಅನ್ನೋದನ್ನ ಹಾಕ್ತಾಯಿದ್ದೀನಿ. ಇದನ್ನು ನಾವು ಹೆಮ್ಮಿಂಗ್ ಮಾಡಿಕೊಂಡು ಬಿಚ್ಚಿಬಿಡೋದು. ನೋಡಿ ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡ್ಕೊಬಿಡಬೇಕು ಒಳಗಡೆಗೆ ಜಾಯಿಂಟ್ ಪೀಸು. ನೋಡಿ ಇದು ಹೆಮ್ಮಿಂಗ್ ಮಾಡಿಬಿಟ್ಟು ಬಿಚ್ಚಿಬಿಡ್ಬೋದು. ಇದು ನಮಗೆ ಡಮ್ಮಿ ಸ್ಟಿಚ್ಚು. ಸುಮ್ಮನೆ ಹಾಕ್ಕೊತ ನೀವು ಬಿಗಿನರ್ಸ್ ಅಲ್ವಾ, ಅದಕ್ಕೋಸ್ಕರ ನಾನು ನಿಮಗೆ ಈ ಸ್ಟಿಚ್ ಅನ್ನೋದನ್ನ ಹಾಕಿ ತೋರಿಸ್ತಾಯಿದ್ದೀನಿ. ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಇದು ಬೇಕಾಗಿಲ್ಲ, ಹಾಗೆ ಹೆಮ್ಮಿಂಗ್ ಮಾಡ್ಕೋಬೋದು. ನಿಮಗೆ ಹೆಮ್ಮಿಂಗ್ ಲೂಸ್ ಬರ್ದಂಗೆ ಕ್ಲೀನಾಗಿ ಹಾಕ್ಕೊಳ್ಳೋಕ್ಕೋಸ್ಕರ ನಾನು ಇದು ಡಮ್ಮಿ ಸ್ಟಿಚ್ ಅನ್ನೋದನ್ನ ಹಾಕ್ತಾಯಿದ್ದೀನಿ. ನಾವು ಪೀಸ್ ಜಾಯಿಂಟ್ ಮಾಡಿದ್ದೀವಲ್ಲ ಆ ಪೀಸ್ನೆಲ್ಲ ಒಳಗಡೆಗೆ ಫೋಲ್ಡ್ ಮಾಡಿ ಮೇಲೆ ಸುಮ್ಮನೆ ಒಂದು ಡಮ್ಮಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಬಿಗಿನರ್ಸ್ಗೆ ಇನ್ನೂ ಹೆಮ್ಮಿಂಗ್ ಅಷ್ಟು ಫಾಸ್ಟಾಗಿ ಮಾಡ್ಕೊಳ್ಳೋಕ್ಕೆ ಬರೋಲ್ಲ, ಇಟ್ಕೊಳ್ಳೋಕ್ಕೂ ಬರೋಲ್ಲ. ಅದಕ್ಕೋಸ್ಕರ ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಕ್ಲೀನಾಗಿ ಹೆಮ್ಮಿಂಗ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಓಕೆ ಫ್ರೆಂಡ್ಸ್, ನಮಗೆ ಇದು ಇವಾಗ ನೆಕ್ಕೂ ಮುಗೀತು. ಬಾಡಿ ಪೀಸ್ ಅನ್ನೋದನ್ನ ನಾವು ರೆಡಿ ಮಾಡಿಬಿಟ್ಟಿದ್ದೀವಿ. ನಾಳೆ ನಾನು ಸ್ಲೀವ್ ಅಟ್ಯಾಚಿಂಗು ಮೆಷರ್ಮೆಂಟ್ ಹಾಕೋದನ್ನು ತೋರಿಸ್ತೀನಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.